ಹ್ಯಾರಿಸ್ ಮತ್ತಾತನ ಸಾವಯವ ಕೃಷಿ. ಬಹಳ ಹಿಂದೆ ಸದಾ ನಿದ್ದೆಯಲ್ಲಿರುವ ಗುಡ್ಡದ ಬುಡದಲ್ಲಿ ಮಖುನಾ ಹೆಸರಿನ ಹಳ್ಳಿ ಇತ್ತು. ಅಲ್ಲಿ ಗಿಡ್ಡರ ಒಂದು ಹಳೆಯ ಬುಡಕಟ್ಟು ಇತ್ತು. ಮತ್ತೆ ಗುಡ್ಡದ ಮೇಲೆ ಹುರುಪಿನ ಹ್ಯಾರಿಸ್ ಹೆಸರಿನ ಮುದುಕ ಒಬ್ಬಾತ ಇದ್ದ. ಆತ ಸಾವಯವ ಕೃಷಿಯನ್ನು ಮಾಡುತ್ತಿದ್ದ. ಹ್ಯಾರಿಸ್ ಕಷ್ಟಪಟ್ಟು ದುಡಿಯುತ್ತಿದ್ದ. ಆತ ಹ್ಯಾರಿಸ್ನಲ್ಲ. ನಾನು ಹೇಳಿದ್ದು ಆತ ಕಷ್ಟಪಟ್ಟು ದುಡಿಯುವ ಆತ, ಆಲಸಿಯಲ್ಲ. ಅಲ್ಲಿ ಆತ ಹ್ಯಾರಿಸ್ ಹುರುಪಿನಿಂದ ವಿನೋದದ ಗಿಡ್ಡ ತನ್ನ ಜಮೀನನ್ನು ಪ್ರೀತಿಸುವಾತ. ಮಖುನಾನ ಹೊಲಗಳಲ್ಲಿ ರಸಭರಿತ ತಾಜಾ ಹಣ್ಣುಗಳನ್ನು, ತರಕಾರಿಗಳನ್ನು ಇಡೀ ಊರಿಗೆ ಒದಗಿಸುತ್ತವೆ. ಆತನ ಹಣ್ಣುಗಳು ಹಾಗೂ ತರಕಾರಿಗಳು ಯಾವಾಗಲೂ ತಾಜಾ ಇರುತ್ತವೆ. ಮತ್ತೆ ಹ್ಯಾರಿಸ್ ಯಾವಾಗಲೂ ಅವುಗಳನ್ನು ಕಡಿಮೆ ಬೆಲೆಗೆ ಊರಿನವರಿಗೆ ಮಾರುತ್ತಿದ್ದನು. ಈ ತರಕಾರಿಗಳು ತೀರಾ ತಾಜಾ ಆಗಿವೆ. ಆತನ ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ ಮೋಡಿ ಇದೆ. ಹೌದು, ಮತ್ತಾತ ತುಂಬಾ ದಯಾಳು ಕೂಡ ಆಗಿದ್ದಾನೆ. ಆತ ಎಂದೂ ಜನರಿಗೆ ಮೋಸ ಮಾಡಲು ಲಾಭ ಪಡೆಯಲು ಪ್ರಯತ್ನಿಸಿಲ್ಲ. ಆದರೆ ಆತನ ಬದಿಯಲ್ಲಿ ಜೋನಾಸ್ 3 ಪಟ್ಟು ಹೆಚ್ಚಿನ ಬೆಲೆಗೆ ತನ್ನ ತರಕಾರಿಗಳನ್ನು ಮಾರ್ತಾನೆ. ಓ ಹೌದು, ನಾನು ಜೋನಾಸ್ ಬಗ್ಗೆ ಮರೆತು ಬಿಟ್ಟಿದ್ದೆ. ಹ್ಯಾರಿಸ್ನಂತೆ ದಯಾಳು ಆಗಿರಲಿಲ್ಲ ಆತ. ಬದಲಾಗಿ ಆತ ಜಿಪುಣನಂತೆ ಮತ್ತು ಅತಿಯಾದ ಲೋಭಿಯಾಗಿದ್ದ. ಜೋನಾಸ್ ಏಕಮಾತ್ರ ಸಾವಯವ ಕೃಷಿ ಮಾಡುವ ರೈತನಾಗಿದ್ದ ಮಖುನಾ ಹಳ್ಳಿಯಲ್ಲಿ. ಅದರಿಂದಾಗಿ ಆತ ತುಂಬಾ ಲಾಭ ಪಡೆಯುತ್ತಿದ್ದ. ಊರಿನವರಿಗೆ ಅನ್ಯ ದಾರಿಯೇ ಇರಲಿಲ್ಲ. ಹ್ಯಾರಿಸ್ ತನ್ನ ಅಂಗಡಿ ತೆರೆಯುವವರೆಗೆ ಎಲ್ಲರೂ ಹ್ಯಾರಿಸ್ನ ಅಂಗಡಿಯಿಂದ ಕೊಳ್ಳುತ್ತಿದ್ದರು. ಜೋನಾಸ್ನಲ್ಲಿಗೆ ಹೋಗೋದನ್ನು ಬಿಟ್ಟರು. ಸೇಬು ಹಣ್ಣು ಹೇಗೆ ಮಾರುತ್ತಿದ್ದೀಯಾ? 2 ಸೇಬು ಹಣ್ಣಿಗೆ 4 ಬೆಳ್ಳಿಯ ನಾಣ್ಯಗಳು. ಮಕ್ಕಳ ಆಟಿಕೆ ಮಾಡ್ತೀಯೇನು? ಬಾರಿಕೋ, ಹ್ಯಾರಿಸ್ನ ಹತ್ತಿರ ಹೋಗೋಣ. ಆತನ ಹಣ್ಣು ಚೆನ್ನಾಗಿರ್ತವೆ. ಇದು ಹೀಗೆ ಮುಂದುವರಿದು ಹೋದರೆ ನಾನು ಹೊಸದಾಗಿ ಏನಾದರೂ ಮಾಡಬೇಕಾಗುತ್ತದೆ. ನನಗೆ ಅಚ್ಚರಿ ಅನಿಸುತ್ತದೆ. ಅದು ಹೇಗೆ ಹ್ಯಾರಿಸ್ನ ಹಣ್ಣುಗಳು ಹಾಗೂ ತರಕಾರಿಗಳು ಯಾವಾಗಲೂ ತಾಜಾ ಆಗಿರ್ತವೆ ಮತ್ತೆ ಬೇಗನೆ ಬೆಳೆಯುತ್ತವೆ. ಓ ಅಣ್ಣ ಜೋನಾಸ್, ನಿನ್ನ ವಸ್ತುಗಳನ್ನು ಯಾರೂ ಕೊಳ್ಳುವುದಿಲ್ಲ. ಅವೆಲ್ಲ ಕೊಳೆಯುತ್ತಿವೆ, ಹಾಗೆ ಬಿದ್ದಿರುತ್ತವೆ. ನೀನ್ಯಾಕೆ ಈ ಬಡ ವ್ಯಕ್ತಿಗೆ ಸ್ವಲ್ಪ ದಾನ ಮಾಡುವುದಿಲ್ಲ? ನಾನು 2 ದಿನದಿಂದ ಹೊಟ್ಟೆಗೆ ಏನೂ ಹಾಕಿಕೊಂಡಿಲ್ಲ. ಹೋಗಾಚೆ, ನಾನಿಲ್ಲಿ ದಾನ ಮಾಡುವುದಕ್ಕೆ ಕುಂತಿಲ್ಲ. ಜೋನಾಸ್ನಂತೆ ಇರದೆ ಹ್ಯಾರಿಸ್ ರಾಶಿಗೆ ಮೊದಲು ಆಗಾಗ ತನ್ನ ಹೊಲದಿಂದ ಬಡವರಿಗೆ, ದಾರಿ ಹೋಕರಿಗೆ ಪುಕ್ಕಟೆಯಾಗಿ ದಾನ ಮಾಡುತ್ತಿದ್ದ. ಹಿಡಿ ರಾಣಿಯನ್ನು ತೆಗೆದುಕೋ. ಸ್ವಲ್ಪ ಜಾಸ್ತಿ ತರಕಾರಿಯನ್ನು ನಿನ್ನ ಕುಟುಂಬಕ್ಕೆ ತಿನ್ನಿಸು. ಇನ್ನು ಹೆಚ್ಚಿಗೆ ಬೇಕಾದರೆ ಸಂಕೋಚ ಪಟ್ಟುಕೊಳ್ಳದೆ ಬಂದು ತೆಗೆದುಕೊಂಡು ಹೋಗು. ನೀನು ನಿಜವಾಗಿಯೂ ದೇವತೆ ಮನುಷ್ಯ ರೂಪದಲ್ಲಿ. ದೇವರು ನಿನಗೆ ಒಳ್ಳೆಯದು ಮಾಡಲಿ. ಆದರೆ ಊರಿನವರಿಗೆ ಗೊತ್ತಿರಲಿಲ್ಲ. ಹಣ್ಣುಗಳು ಹಾಗೂ ತರಕಾರಿಯು ತಾಜಾ ಹಾಗೂ ಗುಣಮಟ್ಟದವು ಆಗಿರುವುದರ ರಹಸ್ಯ ಎಂದರೆ 3 ಮಂದಿ ಕೆಲಸಗಾರರು, ಟಾಮ್, ಬ್ರಾಕ್ ಹಾಗೂ ಜುಗ್. ಗುಡ್ಡದ ಇಬ್ಬನಿ ಜೊತೆಗೆ ಅವರ ವಿಶೇಷವೆಂದರೆ ರಹಸ್ಯವಾದ ಫಲ ಸ್ವರೂಪ ಗೊಬ್ಬರ ಯಾವಾಗಲೂ ತಾಜಾ ಉತ್ಪನ್ನದಿಂದ ಆಗುತ್ತಿತ್ತು. ಆದರೆ ಇದಷ್ಟೇ ಆಗಿರಲಿಲ್ಲ. ಬೆಳದಿಂಗಳಲ್ಲಿ ಅವರು ಹಾಡುತ್ತಿದ್ದರು, ಕುಣಿಯುತ್ತಿದ್ದರು. ಹೊಲಗಳಲ್ಲಿ ಇದರಿಂದ ಸಸಿಗಳು ಬೇಗ ಬೆಳೆಯುತ್ತಿದ್ದವು. ಒಂದು ದಿನ ಹ್ಯಾರಿಸ್ಗೆ ಒಳ್ಳೆ ಸುದ್ದಿ ಬಂದಿತು. ಆತನ ಮದುವೆ ಮಾಡಿಕೊಂಡ ಮಗಳು ಬಹುದೂರ ಇರುತ್ತಾಳೆ. ಆಕೆಗೆ ಒಂದು ಹೆಣ್ಣು ಮಗು ಆಯಿತೆಂದು. ಅಜ್ಜ ಆದನೆಂದು ಆ ಸುದ್ದಿಯನ್ನು ಕೇಳಿ ಹುಮ್ಮಸ್ಸಿನಿಂದ ಹಿಗ್ಗಿದನು. ಮತ್ತೆ ಮಗಳ ಮನೆಗೆ ಹೋಗಬೇಕೆಂದು ನಿರ್ಧರಿಸಿದ. ಕೆಲವು ದಿನಗಳ ತನಕ ಊರಿನವರಿಗೆ ತನ್ನ ಹೊಲದ ಬಗ್ಗೆ ಮತ್ತು ಕಾಳಜಿ ವಹಿಸುವಂತೆ ಮತ್ತೆ ನಿಮಗೆ ಬೇಕಾದ ತರಕಾರಿ ಹಣ್ಣುಗಳನ್ನು ತೆಗೆದುಕೊಳ್ಳಿರಿ ಎಂದು ಅವರಿಗೆ ವಿನಂತಿಸಿಕೊಂಡನು. ನಿಮ್ ಮಗಳಿಗೆ ನಮ್ಮ ಶುಭಾಶಯಗಳು. ಹ್ಯಾರಿಸ್ನಿಗೆ ಊರಿನವರೆಲ್ಲ ಹೋಗಿ ಬಾ ಎಂದು ಹೇಳುತ್ತಿದ್ದರು. ಜೋನಾಸ್ ಕೂಡ ಹ್ಯಾರಿಸ್ನ ಹೊಲವನ್ನು ಹಾಳು ಮಾಡಬೇಕೆಂದು ಸಂಚು ಹೂಡಿದವರಲ್ಲಿ ಒಬ್ಬನಾಗಿದ್ದ. ಈಗ ಆತ ಹೊರಟು ಹೋದ. ಇದೊಳ್ಳೆ ಸಂದರ್ಭ ನನಗೆ ಆತನ ಹೊಲವನ್ನು ಹಾಳು ಮಾಡುವುದಕ್ಕೆ. ಊರಿನವರಿಗೆ ನನ್ನ ಬಳಿ ಕೊಳ್ಳದೆ ಬೇರೆ ದಾರಿಯೇ ಇಲ್ಲ. ಈಗ ನಾನೀಗ ಅದು ಸಾಧ್ಯವಾಗುವಂತೆ ಹೇಗೆ ಮಾಡಬೇಕು ಎಂದು ಯೋಚಿಸಬೇಕಾಗಿದೆ. ಊರಿನವರು ಹ್ಯಾರಿಸ್ನ ಹೊಲದಲ್ಲಿಯ ತಾಜಾ ಹಣ್ಣುಗಳನ್ನು ಮತ್ತು ತರಕಾರಿಯನ್ನು ತಿನ್ನತೊಡಗಿದರು. ಅವರೆಂದು ಜಡ್ಡಿಗೆ ಬಲಿಯಾಗಲಿಲ್ಲ. ಎಲ್ಲರೂ ನೆಮ್ಮದಿಯಿಂದ ಇದ್ದರು, ಜೋನಾಸ್ನನ್ನು ಬಿಟ್ಟು. ಇನ್ನು
ಈ ಜನರು ಯಾಕೆ ನನ್ನಿಂದ ಹಣ್ಣುಗಳನ್ನು ಕೊಳ್ಳುತ್ತಾ ಇಲ್ಲ? ಈ ಹಣ್ಣುಗಳು ಹ್ಯಾರಿಸ್ನ ಹೊಲದಿಂದ ತಂದಿರುವಂತವಾಗಿವೆ. ಈ ರಾತ್ರಿ ನಾನೇನಾದ್ರೂ ಮಾಡಬೇಕಾಗಿದೆ. ಜೋನಾಸ್ ಮಾಂತ್ರಿಕನ ಬಳಿಗೆ ಹೋಗುತ್ತಾನೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು. ಶರಣಪ್ಪ ಜೋನಾಸ್, ನಿನ್ನ ಗಂಭೀರ ಸಮಸ್ಯೆಗಳಿಗೆ ಪರಿಹಾರ ಬೇಕೇನೋ? ಹೌದು, ನಾನು ನನ್ನ ಬದಿಯ ಹೊಲವನ್ನು ಹಾಳು ಮಾಡಬೇಕೆಂದಿದ್ದೇನೆ. ವ್ಯಾಪಾರಕ್ಕೆ ಆತ ಅಯೋಗ್ಯ. ಹಾಗಾದ್ರೆ ನೀನು ಬೇರೆ ಮನುಷ್ಯನ ಬಳಿಗೆ ಹೋಗ್ಬೇಕಾಗುತ್ತೆ. ಯಾರು ನೀನು ವ್ಯಾಪಾರ ಅಧಿಗಡಿಸಿದ್ದಾರೆ? ಯಾರು ಆತ? ದಯವಿಟ್ಟು ನನಗೆ ಹೇಳು. ಅವರ ಹೆಸರು ವೈದ್ಯ ವಿಚಿತ್ರರು. ಆ ವಿಚಿತ್ರ ವೈದ್ಯರ ಬಳಿ ಯೋಗ್ಯವಾದ ಗಿಡಮೂಲಿಕೆಗಳು ಇವೆ. ಅದನ್ನು ಮಾಡುವುದಕ್ಕೆ ನೀನು ಯೋಚಿಸುತ್ತಿದ್ದೀರಲ್ಲ, ಅದಕ್ಕಾಗಿಯೇ. ಮತ್ತದರಿಂದ ಬೇಗನೆ ಹಣ್ಣುಗಳು ಹಾಗೂ ತರಕಾರಿಯು ಮಳೆ ಸುರಿಸುತ್ತದೆ ನಿನಗೆ. ಓ, ಧನ್ಯವಾದ. ಜೋನಾಸ್ ಇನ್ನೊಬ್ಬ ವೈದ್ಯನನ್ನು ಭೇಟಿಯಾಗುವುದಕ್ಕೆ ಒಂದು ಕೆಟ್ಟ ಯೋಜನೆಯೊಂದಿಗೆ ಹೋಗುತ್ತಾನೆ. ಶರಣು, ಏನು ನಡೀತಾ ಇದ್ದ ವೈದ್ಯರೇ? ನನಗಿದರಲ್ಲಿ ನಂಬಿಕೆ ಇಲ್ಲ. ಓ, ಒಬ್ಬ ರೋಗಿಯು ಬಂದ ಕೊನೆಗೂ. ಹೇಳು ಜೋನಾಸ್, ಯಾವ ರೋಗವು ನಿನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿದೆ? ನಾನಿಲ್ಲಿಗೆ ಏನೋ ಒಳ್ಳೆಯದಕ್ಕಾಗಿ ಬಂದಿದ್ದೇನೆ. ಮತ್ತೆ ಅದೇನದು? ನಾವಿಬ್ಬರು ಹೆಚ್ಚು ವ್ಯಾಪಾರವನ್ನು ಮಾಡುವಂತ ಮಾರ್ಗ. ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು? ನಾವು ನಿಮ್ಮ ಕೆಲವು ಮೋಡಿ ಮಾಡಿದ ಗಿಡಮೂಲಿಕೆಯನ್ನು ತೆಗೆದುಕೊಂಡು ರಾತ್ರಿಯಲ್ಲಿ ಹ್ಯಾರಿಸ್ನ ಕೆಲಸ ಮಾಡುವ ಹುಡುಗ ಮಲಗಿದಾಗ ಆ ಗಿಡಮೂಲಿಕೆಗಳನ್ನು ಹೊಲದಲ್ಲಿ ಉಗ್ಗಿಬಿಡೋಣ. ಅದರಿಂದ ನಾವೆಲ್ಲ ಆತನ ಬೆಳೆಯನ್ನು ಹಾಳು ಮಾಡಿಬಿಡೋಣ. ಆ ರಾತ್ರಿ ನಂತರ ಇಡೀ ಊರೆಲ್ಲ ಮಲಗಿದ್ದಾಗ ಜೋನಾಸ್ ಹ್ಯಾರಿಸ್ನ ಹೊಲದೊಳಗೆ ಹೋದ. ಮೋಡಿ ಮಾಡಿದ ಮೂಲಿಕೆಗಳನ್ನು ಹೊಲದಲ್ಲೆಲ್ಲ ಹುಗ್ಗಿದ. ಈಗ ಹಳ್ಳಿಗರಿಗೆ ಬೇರೆ ದಾರಿಯೇ ಇಲ್ಲ. ಅವರೆಲ್ಲರೂ ನನ್ನ ಬಳಿಗೆ ಬರುತ್ತಾರೆ ಕಾಯಿಪಲ್ಯ ಕೊಳ್ಳೋದಕ್ಕೆ. ಮರುದಿನ ಮುಂಜಾನೆ ಹಳ್ಳಿಯವರೆಲ್ಲ ಕಾಯಿಪಲ್ಯ ಹಣ್ಣುಗಳನ್ನು ತೆಗೆದುಕೊಂಡು ಹೋಗುವುದಕ್ಕೆ ಬಂದರು. ಸಾವಯವ ವ್ಯವಸಾಯದ ಬದಲಿಗೆ ಬರಿದಾದ ಹೊಲವನ್ನು ನೋಡಿದರು. ಬೆಳೆಗೀಗ ಏನಾಗಿ ಹೋಗಿದೆ? ಅವರೆಲ್ಲ ಹಾಳು ಮಾಡಿದ್ದಾರೆ. ನಾವೀಗ ಏನು ಮಾಡಬೇಕು? ನಮ್ಮ ಕುಟುಂಬವನ್ನು ಹೇಗೆ ಸಾಕೋಣ? ಇದರಿಂದ ಅನ್ಯ ಮಾರ್ಗವಿಲ್ಲದೆ ಹಳ್ಳಿಯವರೆಲ್ಲ ಜೋನಾಸ್ನಿಂದ 3 ಪಟ್ಟು ಹೆಚ್ಚು ಬೆಲೆ ಕೊಳ್ಳಬೇಕಾಯಿತು ಅವನಿಂದ. ಹ್ಯಾರಿಸ್ ತನ್ನ ಮಗಳ ಮನೆಯಿಂದ ತಿರುಗಿ ಬಂದ ನಂತರ ತನ್ನ ಫಲವತ್ತೆಲ್ಲ ಬಂಜರು ನೆಲವನ್ನು ನೋಡಿದ. ಸಾವಯವ ಬದಲಿಗೆ ಆಗಾತನ ಹೃದಯ ಒಡೆದು ಹೋಯಿತು. ನಾವು ಪ್ರತಿದಿನ ಗೊಬ್ಬರವನ್ನು ಹಾಕುತ್ತಿದ್ದೆವು, ಪ್ರತಿದಿನ ನಾವು ನೀರನ್ನು ಬಿಡುತ್ತಿದ್ದೆವು, ಮತ್ತೆ ಹಾಡು ಕೂಡ ಹಾಡುತ್ತಿದ್ದೆವು. ಆದರೆ ಏನು ಉಪಯೋಗಕ್ಕೆ ಬರಲಿಲ್ಲ. ಏನು ಮಾಡಬೇಕೀಗ? ಚಿಂತಿಸಬೇಡಿ, ನನ್ನಲ್ಲೇನೂ ಬಂದಿದೆ. ನಾನು ನನ್ನ ಮಗಳ ಹೊಲದಿಂದ ಮೋಡಿ ಮಾಡಿದ ಗೊಬ್ಬರವನ್ನು ತಂದಿದ್ದೇನೆ. ಅದು ಒಣಗಿದ ಬೆಳೆಗೆ ಜೀವವನ್ನು ತುಂಬುತ್ತದೆ, ತಿರುಗಿ ಜೊತೆಗೆ ಇಳುವರಿಯನ್ನು ಕೂಡ ಹೆಚ್ಚಿಸುತ್ತದೆ. ಅದು ಒಳ್ಳೆಯದು. ಮತ್ತೀಗ ಟಾಮ್, ಬ್ರೋಕ್ ಹಾಗೂ ಜೇಕರು ಗೊಬ್ಬರವನ್ನು ಹೊಲದ ತುಂಬೆಲ್ಲ ಹುಗ್ಗುತ್ತಾರೆ. ನಂತರ ನೀರನ್ನು ಹರಿಸುತ್ತಾರೆ. ಅದು ಏನಾದರೂ ಕಾರ್ಯ ಮಾಡುತ್ತದೆ. ಅವರು ಹೊಸದಾಗಿ ಗೊಬ್ಬರ ಹಾಕಿ ನೀರುಣಿಸುವ ಕೆಲಸ ಮಾಡಿದರು. ಮೋಡಿ ಮಾಡಿದ ಗೊಬ್ಬರದಿಂದ ಮೋಡಿ ಮಾಡಿದ ಮೂಲಿಕೆಗಳ ಜೊತೆಗೆ ಬೆರೆತು ನೆಲದಲ್ಲಿ ಫಲಸ್ವರೂಪವಾದ ಭೂಮಿಯಲ್ಲಿ ಭೂಕಂಪನ, ನಡುಗುವಿಕೆ ಜೋರಾಯಿತು. ಇಲ್ಲ, ಭೂಕಂಪ! ಓಡಿ ನಿಮ್ಮ ಜೀವವನ್ನು ಉಳಿಸಿಕೊಳ್ಳಿ. ಇಲ್ಲ ಇಲ್ಲ, ಇಲ್ಲಿ ಓಡಿ ಹೋಗಬೇಡಿ. ಊರಿನವರೆಲ್ಲ ತಮ್ಮ ಗುಡಿಸಲ ಕಡೆಗೆ ಓಡಿದರು. ಗದ್ದಲ ಹೆದರಿಕೆಯ ನಡುವೆ ಗುಡ್ಡದಿಂದ ಗುರುಗುಡುವ ಸಪ್ಪಳ ಹೊರಬರತೊಡಗಿತು. ಹಳ್ಳಿಯವರು ನಂಬಿಕೆ ಇಲ್ಲದೆ ಬೆದರಿ ನೋಡತೊಡಗಿದರು. ಹಣ್ಣುಗಳು ಹಾಗೂ ತರಕಾರಿಗಳು ಗುಡ್ಡದ ಮೇಲೆ ಹೊರಬರತೊಡಗಿದವು. ಮಳೆ ಬರ್ತಾ ಇದೆ. ಹಣ್ಣು ಹಾಗೂ ಕಾಯಿಪಲ್ಯಗಳ ವಾವ್! ಅದೃಷ್ಟ ಹೇಳುವಾತ ಸರಿಯಾಗಿಯೇ ಹೇಳಿದ್ದ. ಹೌದು, ಬನ್ನಿ ತೆಗೆದುಕೊಳ್ಳೋಣ. ಒಮ್ಮೆಲೆ ಊರಿನವರೆಲ್ಲ ಹೆದರುವುದನ್ನು ನಿಲ್ಲಿಸಿದರು. ಅವರೆಲ್ಲ ಒಟ್ಟಾಗಿ ಬಂದು ಆಕಾಶದಿಂದ ಬೀಳುವ ಹಣ್ಣುಗಳನ್ನು, ಕಾಯಿಪಲ್ಯಗಳನ್ನು ಸಂಗ್ರಹಿಸತೊಡಗಿದರು. ಇವು ತಾಜಾ, ರುಚಿಯಾಗಿವೆ. ಸರಿಯಾಗಿ ಹ್ಯಾರಿಸ್ನ ಹೊಲದಲ್ಲಿಯಂತೆ. ಹೌದು, ಇದೊಂದು ಪವಾಡ. ಜೋನಾಸ್ ಕೂಡ ಓಡಿ ಬಂದನು. ಉಳಿದ ಊರಿನವರಂತೆ ತಾನು ಸಹ ಹಣ್ಣುಗಳನ್ನು ಮತ್ತು ಕಾಯಿಪಲ್ಯಗಳನ್ನು ಸಂಗ್ರಹಿಸತೊಡಗಿದನು. ಇದು ನನ್ನ ಹಾನಿಯನ್ನು ಸರಿಪಡಿಸುತ್ತದೆ. ಸ್ವಲ್ಪ ತಿಂದು ನೋಡುತ್ತೇನೆ, ಇದರಲ್ಲಿ ವಿಶೇಷತೆ ಏನಿದೆ ಅಂತ ನೋಡಲು. ಆದರೆ ಜೋನಾಸ್ ಹಣೆಯಲ್ಲಿ ಬೇರೇನೋ ಬರೆದಿತ್ತು.
ಆತ ಒಂದು ಸಲ ಕಡಿದು ತಿಂದ ಕೂಡಲೇ ಅದು ಉಸುಕಾಯಿತು. ಏನಾಯ್ತು? ಜೋನಾಸ್ ಇನ್ನೊಂದು ಹಣ್ಣು ತೆಗೆದುಕೊಂಡು ಕಡಿದು ತಿನ್ನ ಹತ್ತಿದ. ನನಗದನ್ನು ಕೊಡು. ಇದರಿಂದ ಏನೂ ಉಪಯೋಗವಿಲ್ಲ, ಇದು ಕೂಡ ಉಸುಕಾಗಿ ಬಿಡುತ್ತೆ. ಹಾಗೆ ರೋನಿ ತೆಗೆದುಕೊಂಡು ತಿಂದದ್ದು ಅದು ಸೇಬು ಆಗಿತ್ತು ಮತ್ತದು ಪೂರ್ತಿ ಸರಿಯಾಗಿತ್ತು. ನನಗಿದು ಒಳ್ಳೆಯದಾಗೇ ಇದೆ. ಏನು, ನಾನು ತಿನ್ನುವಾಗ ಅದು ಹೇಗೆ ಉಸುಕಾಗಿ ಹೋಗಿತ್ತು? ಆಗ ತಾನೆ ರೋನಿ ಮೋಡಿಯಿಂದ ಅದೃಷ್ಟ ಹೇಳುವಾತನಾಗುತ್ತಾನೆ. ಏನು? ಯಾರು ನೀನು? ನಾನು ಅದೃಷ್ಟದ ದೇವತೆ ಇದ್ದೇನೆ. ಮಹತ್ ಆನಂದ. ನಾನು ಮೊದಲು ನಿನ್ನ ನೋಡಿದಾಗ ನೀನು ಹೇಳಿದೆ ಹೇಗೆ ನಿನ್ನ ಮಗ್ಗಲಿನವರ ಹೊಲ ಹಾಳು ಮಾಡ್ಬೇಕಂತ. ನಾನು ನಿನಗೆ ಕಲಿಸ್ಬೇಕಂದೆ. ಇನ್ನೊಬ್ಬರಿಗೆ ಕೆಡುಕನ್ನು ಬಯಸಿದ್ರೆ ಕೆಡುಕು ನಿನಗೆ ಆಗುತ್ತದೆ. ಅದಕ್ಕೆ ನೀನು ದಯಾಳು ಆಗಿರ್ಬೇಕು. ಬೇರೆಯವರಿಗೆ ಒಳ್ಳೆಯದನ್ನು ಮಾಡು, ಅದರಿಂದ ನಿನಗೂ ಒಳ್ಳೆಯದಾಗುತ್ತದೆ. ಬದಲಿಗೆ ಜೋನಾಸ್ಗೆ ಅತಿಯಾಗಿ ನಾಚಿಕೆ ಪಡುವಂತಾಯಿತು ತನ್ನ ವರ್ತನೆಯಿಂದ. ಮತ್ತದಕ್ಕೆ ಕ್ಷಮೆಯನ್ನು ಕೇಳಬಯಸಿದನು. ಆತ ಹ್ಯಾರಿಸ್ನ ಬಳಿಗೆ ಹೋದನು. ಆತ ತನ್ನ ಹೊಲದಲ್ಲಿ ಇದ್ದನು. ಹ್ಯಾರಿಸ್, ನಾನೊಬ್ಬ ಕೆಟ್ಟ ವರ್ತನೆಯ ದಾರುಣ ಗೆಳೆಯನಾಗಿದ್ದೆ. ನಾನೇ ನಿನ್ನ ಹೊಲಕ್ಕೆ ವಿಷವನ್ನು ಉಗ್ಗಿದಾತ ಗೆಳೆಯ. ನನ್ನ ತಪ್ಪಿಗೆ ನಿನ್ನಲ್ಲಿ ಕ್ಷಮೆಯನ್ನು ಕೇಳಲು ಬಂದಿರುವೆ. ಈಗ ನೋಡು, ನೀನು ಬೆಳೆಯನ್ನು ಬೆಳೆದು ಮತ್ತೆ ಹಣ್ಣುಗಳನ್ನು ಕಾಯಿಪಲ್ಲೆಯನ್ನು ಜೊತೆಗೂಡಿ ಮಾರುತ್ತೀಯಾ? ಹೋಗಲಿ, ಮರೆತು ಬಿಡು ಗೆಳೆಯ. ನಿನ್ನನ್ನು ನಾನು ಕ್ಷಮಿಸಿದ್ದೇನೆ. ನೀನು ಕರೆ ಬಂದ್ರ ದಯಾಳು ಮನುಷ್ಯನಿದ್ದಿ. ತಪ್ಪಾಗಿ ತಿಳಿದಿದ್ದೆ ನಾನು ನಿನ್ನನ್ನು. ನಡೆ, ಹೋಗೋಣ, ಮತ್ತೆ ನಮ್ಮ ಹೊಲದಲ್ಲಿ ಕೆಲಸ ಮಾಡೋಣ, ಸರಿನಾ? ಹೀಗೆ ಜೋನಾಸ್, ಹ್ಯಾರಿಸ್ ಈಗ ದುಪ್ಪಟ್ಟು ಹೊಲವನ್ನು ಹೊಂದಿದ್ದಾರೆ. ತಮ್ಮ ಬೆಳೆಯನ್ನು ಜೊತೆಯಾಗಿ ಬೆಳೆಯುವುದಕ್ಕೋಸ್ಕರ. ಜೊತೆಯಾಗಿ ಟೋಮ್, ಬ್ರೋಕ್ ಹಾಗೂ ಜಕ್ ಜೊತೆಗೂಡಿ ಅವರು ಹಾಡುತ್ತಾರೆ, ಕುಣಿಯುತ್ತಾರೆ, ತಮ್ಮ ಬೆಳೆಯನ್ನು ಊರಿನವರಿಗೆ ಮಾರುತ್ತಿದ್ದಾರೆ. ಹಿರಿಯ ಹ್ಯಾರಿಸ್ನ ಹೊಲದಾಗ ಹಾಡುವೆವು, ಕುಣಿವೆವು, ಸಸಿಗಳು ಬೆಳಿತವೆ.